ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಿಜ ಹೇಳಬೇಕು ಅಂದರೆ ಇದಕ್ಕೆಲ್ಲ ನೀನೇ ಕಾರಣ ಅಂತಾರೆ ವೀಣಾ. ಏನಮ್ಮ ಏನು ಹೇಳ್ತಿದ್ಯಾ ಅಂತಾಳೆ ಪ್ರಿಯಾ. ನೋಡಮ್ಮ, ನಾವು ಏನೇ ತಪ್ಪು ಮಾಡಿದರೂ ಬೇರೆಯವರಿಗೆ ಮರ್ತು ಹೋಗ್ಬೋದು, ಆದರೆ ಯಾವಾಗ ಗೊತ್ತಾ, ಆ ತಪ್ಪಿಗೂ ಮೀರಿ ನಾವು ಬೇರೆ ಏನಾದರೂ ಒಳ್ಳೆ ಕೆಲಸ ಮಾಡಿದಾಗ ನೀನೇ ನೋಡು, ಮದುವೆ ಆದರ ಹೊಸತರಲ್ಲಿ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿಕೊಂಡು ಅಂಗಳ ಸರಿಸಿ ರಂಗೋಲಿ ಹಾಕಿ ತಿಂಡಿಗೆ ರೆಡಿ ಮಾಡಿ ಎಲ್ಲ ಕೆಲಸ ನೀನು ಒಬ್ಬಳೇ ಮಾಡ್ತಿದ್ದೆ. ಇದ್ದಾಗಿಂದ ರಾತ್ರಿ ಮಲಗೋವರೆಗೂ ಕೆಲಸ ಕೆಲಸ ಅಂತ ಎಷ್ಟು ಕೆಲಸ ಮಾಡಿದ್ಯಾ ಆ ಮನೆಗೆ. ಅದಕ್ಕೆ ನಿನ್ನ ಮಾವನಿಗೆ ನಿನ್ನ ಮೇಲೆ ಸೊಸೆ ಅಂತ ಒಂದು ಅಭಿಮಾನ ಇತ್ತು, ಪ್ರೀತಿ ಇತ್ತು. ಆಗ ಕಾರ್ ಮೆಣಸಿನ್ಕಾಯಿ ಚೋಟ್ ಮೆಣಸಿನ್ಕಾಯಿ ಇಬ್ಬರು ಸೈಡ್ ಲೈನಲ್ಲಿ ಆಗಿಬಿಡ್ತಿದ್ರು. ಆದರೆ ಈಗ ಈ 26,000 ಎಡ್ವರ್ಟ್ ಮಾಡ್ಕೊಂಡಿಯಲ್ಲ ನೀನು, ಒಳ್ಳೆ ಗುಮ್ಮಣ್ಣು ಗುಸ್ಕಿ ತರಹ ಯಾರ ಜೊತೆನೋ ಮಾತಾಡದೆ ರೂಮಲ್ಲಿ ಹೋಗಿ ಕೂತ್ಕೊಂಡು ಬಿಡ್ತಿದ್ಯಾ. ಅಲ್ಲ ಕಣೆ, ನಿನ್ನ ಪಾಡಿಗೆ ನೀನು ಯಾವಾಗಲೂ ರೂಮಲ್ಲಿದ್ದರೆ ಅವ್ರು ನಿನ್ನನ್ನು ಹುಡ್ಕೊಂಡು ಬಂದು ನಿನ್ನ ಸಮಾಧಾನ ಮಾಡಿ ಮಾತಾಡಿಸ್ತಾರೆ ಅಂತ ಅಂದ್ಕೊಂಡಿದ್ದೇನೆ. ಅವ್ರು ಏನು, ಅವ್ರು ನಿನ್ನ ಅತ್ತೆ ಮಾವ ಕಣೆ, ಅದು ನಿನ್ನ ಅತ್ತೆ ಮನೆ. ನೋಡು ಮಗಳೇ, ಆ ಥರ ಯಾರೂ ನಿನ್ನ ಮಾತಾಡ್ಸೋಕ್ಕೆ ಬರಲ್ಲ. ನೀನು ಮೊದಲಿನ ಪ್ರಿಯಾ ಆಗು ಮಗಳೇ. ನೀನು ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡ. ನಿನ್ನ ಪಾಡಿಗೆ ನೀನು ಮುಂಚೆ ಹೇಗೆ ಕೆಲಸಗಳನ್ನು ಮಾಡ್ಕೊಂಡಿದ್ಯೋ ಹಾಗೆ ಕೆಲಸಗಳನ್ನು ಮಾಡ್ಕೊಂಡಿರು. ಆಗ ನಿಮ್ಮ ಅತ್ತೆ, ನಿಮ್ಮ ಮಾವ, ಗಂಡ ಎಲ್ಲ ಅದನ್ನು ನೋಡಿ ನಾವು ಮಾತಾಡದೆ ಇವಳಿಗೆ ಇಷ್ಟೆಲ್ಲ ಅವಮಾನ ಮಾಡಿದ್ರು ಅವಳು ತನ್ನ ಪಾಡಿಗೆ ತನ್ನ ಕೆಲಸ ಮಾಡ್ತಿದ್ದಾಳಲ್ಲ ಅಂತ ಮನಸ್ಸು ಕರಗಿ ಆ ಮನಸ್ಸನ್ನು ಬದಲಾಯಿಸಿ 3 ಜನನು ಬಂದು ನಿನ್ನ ಹತ್ರ ಮಾತಾಡ್ತಾರೆ ಕಣೆ. ನಿಜ ಅಂತಾರೆ ವೀಣಾ. ಅಮ್ಮ, ನಾನು ಮೊದಲಿನ ತರಹ ಈ ಮನೇಲಿ ಏನೂ ಕೆಲಸ ಮಾಡ್ತಾನೇ ಇಲ್ಲ. ನಾಳೆಯಿಂದ ಮೊದಲಿನ ತರಹ ಕೆಲಸ ಮಾಡ್ತೀನಮ್ಮ. ಅತ್ತೆ ಮಾವಂಗೆ ಇಷ್ಟ ಆಗೋ ಥರನೇ ಇರ್ತೀನಿ. ಅವ್ರ ಕೋಪನ ಕರಗಿಸ್ತೀನಮ್ಮ ನಾನು ಅಂತಾಳೆ ಪ್ರಿಯಾ. ಅಷ್ಟು ಮಾಡು ಮಗಳೇ, ಎಲ್ಲ ಸರಿ ಹೋಗುತ್ತೆ ಅಂತಾರೆ ವೀಣಾ. ಈಚೆ ಗಿರಿಜಾ ಕಾಫಿ ತೊಗೊಂಡು ಬಾ ಅಂತ ನಂದನ್ ಸೋಫಾ ಮೇಲೆ ಕೂತ್ಕೋತಾರೆ. ಬಂದೇರಿ ಅಂತ ಗಿರಿಜಾ ಬರ್ತಾರೆ. ಕಾಫಿ ತೊಗೊಂಡು ಬಾ ಅಂತಾರೆ ನಂದನ್. 2 ನಿಮಿಷ ತರ್ತೀನಿ ಅಂತಾರೆ ಗಿರಿಜಾ ಕಾಫಿ ಇಲ್ಲೇ ಇದೆ ಅಂತಾರೆ ನಂದನ್. ಅದೇ ನನಗೂ ಅರ್ಥ ಆಗ್ತಿಲ್ಲ ಅಂತಾರೆ ಗಿರಿಜಾ. ಆಗ ಪ್ರಿಯಾ ಬಂದು, ಮಾವ ಕಾಫಿ ಕುಡೀರಿ ಮಾವ. ಸಾರಿ ಮಾವ, ನಾನೇ ತಂದು ಕೊಡೋಣ ಅಂತಿದ್ದೆ, ದೇವ್ರ ಮನೇಲಿ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಲೇಟ್ ಆಯಿತು ಮಾವ. ಬಿಸಿ ಇಲ್ವಾ? ಇನ್ನೊಂದು ಸರ್ತಿ ಬಿಸಿ ಮಾಡ್ಕೊಂಡು ಬರಲ್ಲ ಮಾವ? ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಮಾವ. ಇನ್ನೂ ಎಷ್ಟು ದಿನ ಅಂತ ನನ್ನ ಹತ್ರ ಮಾತಾಡದೇ ಇರ್ತೀರಾ? ಪ್ಲೀಸ್ ಮಾವ, ನನ್ನ ಹತ್ರ ಮಾತಾಡಿ ಅಂತಾಳೆ ಪ್ರಿಯಾ. ಆಗ ನಂದನ್ ಸೀದಾ ಎದ್ದು ಹೋಗ್ತಾರೆ. ಅತ್ತೆ ಅಂತ ಪ್ರಿಯಾ ಕರೆಯೋದ್ರೊಳಗಡೆ ಗಿರಿಜಾನು ಹೋಗ್ತಾರೆ. ಈಚೆ ಹಿತ್ತಲಲ್ಲಿ ಅಮೂಲ್ಯ ಮೀನಾ ಹತ್ರ, ಅಕ್ಕ, ಮಾವ, ಅತ್ತೆ, ಮಾಧವ ಬಾವ ಪ್ರಿಯಾ ಅಕ್ಕನ ಹತ್ರ ಮಾತು ತುಂಬ ದಿನ ಆಯಿತು, ಅವ್ರ ಕೋಪ ಕರಗೋದೇ ಇಲ್ವಾ ಅಂತಾಳೆ. ಕೋಪ ಗುಡುಗು ಸಿಡಿಲಿನ ಥರ ಬಂದು ಹೋದರೆ ಚಂದ, ಅದು ಬಿಟ್ಟು ವಾರದಗಟ್ಟಲೆ ಟೆಂಟ್ ಹಾಕ್ಕೊಂಡಿದ್ರೆ ಏನು ಚಂದ. ಅಲ್ಲ, ಇವರೆಲ್ಲ ಯಾಕಿಷ್ಟು ಹಠ ಸಾಧಿಸ್ತಿದ್ದಾರೆ? ಪ್ರಿಯಾ ಅಕ್ಕಂಗೆ ಅಡುಗೆ ಮಾಡೋದಕ್ಕೆ ಅತ್ತೆ ಬಿಡ್ತಿಲ್ಲ, ಪ್ರಿಯಾ ಅಕ್ಕ ಮಾಡಿರೋ ಕಾಫಿನ ಮಾವ ಕುಡಿತಾ ಇಲ್ಲ. ಇಂಥ ಸಮಯದಲ್ಲಿ ಜೊತೆಯಾಗಿ ನಿಲ್ಲಬೇಕಾಗಿದ್ದ ಭಾವನೂ ಅಷ್ಟೇ ಕೋಪ ಮಾಡಿಕೊಂಡು ಅಕ್ಕನ ಹತ್ರನ ಮಾತಾಡ್ತಾನೇ ಇಲ್ಲ. ಇವರಿಗೆಲ್ಲ ಯಾರು ಬುದ್ಧಿ ಹೇಳೋದು ಅಂತಾಳೆ ಮೀನಾ. ಪ್ರಿಯಾ ಅಕ್ಕನ ಮುಖ ನೋಡಿದರೆ ನನಗೆ ಪಾಪ ಅನಿಸುತ್ತೆ. ಅವ್ರ ಮದುವೆ ಆಗಿ ಬಂದಿದ್ದು ಹೊಸದ್ರಲ್ಲಿ ಕಾಫಿ ಸೂಪರು, ಇಡ್ಲಿ ಅದ್ಭುತ ಅಂತ ಮಾವ ಹೊಗಳ್ತಿದ್ರು. ಆದರೆ ಈಗ ಮಾವ ಅವ್ರ ಮುಖನೇ ನೋಡ್ತಿಲ್ಲ. ಅವರಿಗೆ ಎಷ್ಟು ಹರ್ಟ್ ಆಗಿರುತ್ತೋ ಏನೋ ಅಂತಾಳೆ ಅಮೂಲ್ಯ. ಮನೇಲಿ ಮನಸ್ತಾಪ ಆದರೆ ಅದನ್ನೆಲ್ಲ ಸರಿ ಮಾಡ್ಕೋಬೇಕು. ಜಗಳ ಆದರೆ ಅದು ಆ ಕ್ಷಣಕ್ಕೆ ಮಾತ್ರ ಸೀಮಿತವಾಗಿರಬೇಕು. ಕೋಪ ಬಂದರೆ ಅದು ಕರಗಿ ನೀರಾಗಬೇಕು. ಆಗಲೇ ಮನೆ ಅನ್ಸ್ಕೊಳ್ಳೋದು. ಆದರೆ ನಮ್ಮ ಮನೇಲಿ ಆ ಥರ ಏನೂ ಆಗ್ತಿಲ್ಲ ಅಂತಾಳೆ ಮೀನಾ. ಈ ಮನೇಲಿ ಏನಾದರೂ ಜಗಳ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆದರೆ ಅದು ಸರಿಯಾಗೋಕ್ಕೆ ತುಂಬ ಟೈಮ್ ಬೇಕು ಅನಿಸುತ್ತೆ. ನಮ್ಮ ವಿಷಯದಲ್ಲೂ ಹೀಗೆ ಆಗಿತ್ತು, ಈಗ ಪ್ರಿಯಾ ಅಕ್ಕನ ವಿಷಯದಲ್ಲೂ ಹೀಗೆ ಆಗ್ತಿದೆ ಅಂತಾಳೆ ಅಮೂಲ್ಯ. ಹೌದು ಅಮ್ಮು, ತುಂಬ ಟೈಮ್ ಆದಷ್ಟು ಬಿರುಕುಗಳು ಹೆಚ್ಚಾಗ್ತಾ ಹೋಗುತ್ತೆ. ಪ್ರಿಯಾ ಅಕ್ಕನ ವಿಷಯದಲ್ಲೂ ಏನಾಗ್ತಿದೆಯೋ ಅದು ತಪ್ಪು. ನಮ್ಮ ಜೊತೆ ಅತ್ತೆ ಮಾವ ಮಾತು ಬಿಟ್ಟಾಗ ಪ್ರಿಯಾ ಅಕ್ಕನೇ ಅತ್ತೆ ಹತ್ರ ಹೋಗಿ ನಮ್ಮ ಜೊತೆ ಮೊದಲಿನಾಗೆ ಮಾತಾಡೋ ಹಾಗೆ ಮಾಡಿದರು. ಆ ಋಣ ನಮ್ಮ ಮೇಲಿದೆ. ಅದಕ್ಕಾದರೂ ಅತ್ತೆ ಮಾವ ಬಾವ ಪ್ರಿಯಾ ಅಕ್ಕನ ಹತ್ರ ಮಾತಾಡಬೇಕು. ಆ ಥರ ಏನಾದರೂ ನಾವು ಮಾಡಲೇಬೇಕು ಅಮ್ಮು ಅಂತಾಳೆ ಮೀನಾ. ಆದರೆ ಅದು ಹೇಗಕ್ಕ ಅಂತಾಳೆ ಅಮೂಲ್ಯ. ಹಾಂ ಅಮ್ಮು, ಬಾ, ನಮ್ಮನೆ ಹಿರಿಯ ನಾಗರಿಕರ ಹತ್ರ ಮಾತಾಡೋಣ, ಅಂದರೆ ಅತ್ತೆ ಹತ್ರ ಮಾತಾಡೋಣ ಬಾ ಅಂತಾಳೆ ಮೀನಾ. ಇಬ್ಬರು ಗಿರಿಜಾ ಹತ್ರ ಕಿಚನ್ಗೆ ಬಂದು ಅತ್ತೆ 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 ಅಂತ ಕರೀತಾರೆ. ಏನ್ರೇ ಅತ್ತೆ ಅತ್ತೆ ಅಂತ ನೈಸ್ ಮಾಡ್ಕೊಂಡು ಬರ್ತಿದ್ದೀರಾ? ಇಬ್ಬರು ಹಿಂಗೆ ಬಂದರೆ ನನಗೆ ಭಯನೇ ಆಗುತ್ತೆ. ಏನು ವಿಷಯ ಅಂತಾರೆ ಗಿರಿಜಾ. ಅತ್ತೆ, ನಿಮ್ಮ ಸೀರೆ ತುಂಬ ಚೆನ್ನಾಗಿದೆ, ಹೊಸದಾ? ಅತ್ತೆ, ಎಷ್ಟು ಚೆನ್ನಾಗಿ ಕಾಣ್ತಿದ್ದೀರಾ ಗೊತ್ತಾ? ನಿಮ್ಮನ್ನು ನೋಡ್ತಿದ್ರೆ ದೃಷ್ಟಿ ತೆಗಿಬೇಕು ಅನಿಸುತ್ತೆ ಅಲ್ವಮ್ಮು ಅಂತಾಳೆ ಮೀನಾ. ವಾವ್ ಅತ್ತೆ, ಬ್ಲೌಸ್ ಎಷ್ಟು ಚೆನ್ನಾಗಿದೆ, ಹೊಸ ಡಿಸೈನು, ಯಾವಾಗ ಹೊಲಿಸ್ಕೊಂಡ್ರಿ ಅಂತಾಳೆ ಅಮೂಲ್ಯ. ಅಮ್ಮಣ್ಣಿಗಳ ಈ ಸೀರೆನ ನಾನು 1928 ಸಲ ಉಟ್ಕೊಂಡಿದ್ದೀನಿ. ನಿಮಗೆ ಇವತ್ತು ಕಣ್ಣಿಗೆ ಬಿತ್ತಾ? ನೀವಿಬ್ಬರು ಯಾಕೋ ನೈಸ್ ಹೊಡಿತಿರೋದನ್ನು ನೋಡಿದರೆ ನನಗೆ ಭಯನೇ ಆಗುತ್ತೆ. ನಿಮ್ಮ ಸಹವಾಸ ನನಗೆ ಬೇಡ, ವಿಷಯ ಏನು ಅಂತ ಹೇಳಿಬಿಡಿ ಅಂತಾರೆ ಗಿರಿಜಾ. ಅತ್ತೆ, ನೀವು ಮಾಡ್ತಿರೋದು ಒಂಚೂರು ಸರಿ ಇಲ್ಲ ಅತ್ತೆ ಅಂತಾಳೆ ಮೀನಾ. ಅಲ್ಲ ಕಣೆ ಮೀನಾ, ಬೆಳಿಗ್ಗೆ ನಿನ್ನ ಕೇಳಿದಾಗ ನೀನೇ ತಾನೇ ಹೇಳಿದ್ದು ಇಡ್ಲಿನೋ ಕಾಯಿ ಚಟ್ನಿನೋ ಮಾಡಿಬಿಡಿ ಅಂತ, ಅದಕ್ಕೆ ನಾನು ಮಾಡಿದೆ. ಈಗ ಅಡುಗೆ ಎಲ್ಲ ಸರಿ ಇಲ್ಲ ಅಂದರೆ ನಾನೇನು ಮಾಡೋಕ್ಕಾಗುತ್ತೆ ಅಂತಾರೆ ಗಿರಿಜಾ. ಅಯ್ಯೋ ಅತ್ತೆ, ಅದಲ್ಲ ಅತ್ತೆ ಅಂತಾಳೆ ಮೀನಾ. ಅತ್ತೆ, ನಾವು ಪ್ರಿಯಾ ಅಕ್ಕನ ಬಗ್ಗೆ ಮಾತಾಡ್ತಿದ್ವಿ ಅಂತಾಳೆ ಅಮೂಲ್ಯ.
ಓಹೋ, ಈ ವಿಷಯ ಮಾತಾಡೋಕೆ ಬಂದಿದ್ದೀರಾ. ಪ್ರಿಯ ವಿಷಯ ಆದರೆ ದಯವಿಟ್ಟು ನನ್ನ ಹತ್ರ ಮಾತಾಡೋಕೆ ಬರಬೇಡಿ, ಹೋಗಿ ನಿಮ್ಮ ಕೆಲಸನ ನೋಡ್ಕೊಳ್ಳಿ ಅಂತಾರೆ ಗಿರಿಜಾ. ಅತ್ತೆ ಒಂದು ನಿಮಿಷ, ಇವಾಗ ನಾವು ಮಾತಾಡೋದನ್ನು ನೀವು ಕೇಳಿಸ್ಕೊಳ್ಳೇಬೇಕು. ಅಲ್ಲ ಅತ್ತೆ, 26,000 ರೂಮ್ ಬುಕ್ ಮಾಡಿದ್ದು ಭಾವಂಗೂ ಗೊತ್ತಿತ್ತು, ಅದು ಅಲ್ಲದೆ ನನಗೆ ವಲ್ಲಭಂಗೆ, ಕೇಶವಂಗೆ, ಸುಂದರ ಚಿಕ್ಕಪ್ಪಂಗೂ ಗೊತ್ತಿತ್ತು. ನಾವು ನಿಮ್ಮ ಹತ್ರ ಈ ವಿಷಯನ ಮುಚ್ಚಿಟ್ಟಿದ್ವಿ. ನೀವು ಭಾವನ ಮೇಲೆ ಕೋಪ ಮಾಡ್ಕೊಂಡಿಲ್ಲ, ನಮ್ಗಳ ಮೇಲೂ ಕೋಪ ಮಾಡ್ಕೊಂಡಿಲ್ಲ. ಮತ್ತ್ಯಾಕತ್ತೆ ಪ್ರಿಯ ಅಕ್ಕನ ಮೇಲೆ ಕೋಪ ಮಾಡ್ಕೊಂಡಿದ್ದೀರಾ? ಯಾಕೆ ಅವ್ರ ಮೇಲೆ ಅಷ್ಟೊಂದು ಸಿಟ್ಟು ಅಂತಾಳೆ ಮೀನಾ. ಯಾಕಂದರೆ ಇಷ್ಟೆಲ್ಲ ಶುರುವಾಗಿದ್ದು ಅವಳಿಂದ ತಾನೇ. ನಮ್ಮ ಮಾತೆ ಕೇಳಲ್ಲ ಕಣೆ ಆ ಹುಡುಗಿ, ಏನೋ ದೊಡ್ಡ ಬುದ್ಧಿವಂತೆ, ಅವಳಿಗೆ ಎಲ್ಲ ಗೊತ್ತಿದೆ ಅನ್ನೋ ಥರ ಏನೋ ಎಡವಟ್ಟು ಮಾಡಿರ್ತಾಳೆ ಅಂತಾರೆ ಗಿರಿಜಾ. ಇಷ್ಟಕ್ಕೂ 26,000 ರೂಮ್ ಬುಕ್ ಮಾಡಿ ನಮ್ಮ ಹತ್ರ ಬಂದು 5,000 ರೂಮು ಅಂತ ಹೇಳಲಿಲ್ಲ ಅಲ್ವಾ ಅತ್ತೆ? ಬೈ ಮಿಸ್ಟೇಕಾಗಿ ಆ ರೂಮ್ಗೆ 5,000 ಅಂದ್ಕೊಂಡು ಬುಕ್ ಮಾಡಿದ್ರು ಅತ್ತೆ. ತಪ್ಪು ಎಲ್ಲರಿಂದನೂ ಆಗುತ್ತೆ ಅಲ್ವಾ ಅತ್ತೆ, ಕ್ಷಮಿಸ್ಬೋದಲ್ವಾ ಅಂತಾಳೆ ಅಮೂಲ್ಯ. ಹೌದು ಅಮ್ಮು, ನೀನು ಹೇಳ್ತಿರೋದು ಸರಿಯೇ, ತಪ್ಪು ಎಲ್ಲರೂ ಮಾಡ್ತಾರೆ. ಆದರೆ ಆ ತಪ್ಪನ್ನು ಒಪ್ಕೊಳ್ಳೋದು ಮಾತ್ರ ಕ್ಷಮೆಗೆ ಅರ್ಹ. ಆದರೆ ಆ ತಪ್ಪು ಬೇರೆಯವ್ರ ಮೇಲೆ ಬಂದರೂ ತನಗೆ ಅದಕ್ಕೆ ಸಂಬಂಧನೇ ಇಲ್ಲ ಅಂತ ನುಡ್ಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾರಲ್ಲ, ಅಂಥ ಸ್ವಾರ್ಥಿಗಳನ್ನು ಕ್ಷಮಿಸಬೇಕು ಅಂತ ಅನ್ಸಲ್ಲ ಅಮ್ಮು ಅಂತಾರೆ ಗಿರಿಜಾ. ಅತ್ತೆ, ಸಂಬಂಧ ಅನ್ನೋದು ಒಂದು ಪುಸ್ತಕ ಥರ, ತಪ್ಪು ಅನ್ನೋದು ಅದರಲ್ಲಿರೋ ಒಂದು ಪುಟ ಚೆನ್ನಾಗಿಲ್ಲ ಅಂತ ಇಡೀ ಪುಸ್ತಕನೇ ಹರಿದಾಕ್ತೀರಾ? ಇಲ್ಲ ಅಲ್ವಾ ಅತ್ತೆ? ಅತ್ತೆ, ಅವತ್ತು ನೀವು ನಮ್ಮ ಜೊತೆ ಮಾತುಬಿಟ್ರಿ, ಆಗ ಪ್ರಿಯಕ್ಕ ಒಂದು ಮಾತು ಹೇಳಿದರು, ಅದು ನೆನಪಿದೆಯಾ? ಈ ಮನೇಲಿ ಅತ್ತೆ ಥರ ಇಲ್ಲ, ಸೊಸೆ ಥರ ಇಲ್ಲ ಅಂತಾಳೆ ಮೀನಾ. ಅಂದರೆ ಅವ್ರು ನಿಮ್ಮಲ್ಲಿ ಅತ್ತೆನ ನೋಡಿಲ್ಲ, ಒಬ್ಬರು ತಾಯಿನ ನೋಡಿದ್ದಾರೆ ಅಂತ. ಆದರೆ ನೀವು ಯಾಕತ್ತೆ ಅವ್ರ ಜೊತೆ ಅತ್ತೆ ಥರ ಬಿಹೇವ್ ಮಾಡ್ತಿದ್ದೀರಾ ಅಂತಾಳೆ ಅಮೂಲ್ಯ. ಪ್ರಿಯ ಅಕ್ಕನ ಜಾಗದಲ್ಲಿ ರಕ್ಷಣೋ ಅಥವಾ ಧನ್ಯ ಅತ್ತಿಗೆ ಇದ್ದಿದ್ರೆ ಇದೇ ಥರ ಮಾಡ್ತಿದ್ರಾ ಅತ್ತೆ? ಇಲ್ಲ ಅಲ್ವಾ? ಪ್ರಿಯ ಅಕ್ಕನ ನಿಮ್ಮ ಮಕ್ಕಳು ಅಂದ್ಕೊಂಡು ಕ್ಷಮಿಸ್ಬಿಡಿ ಅತ್ತೆ ಅಂತಾಳೆ ಮೀನಾ. ಇಷ್ಟೇನಾ ನೀವಿಬ್ಬರು ನನ್ನ ಅರ್ಥ ಮಾಡ್ಕೊಂಡಿರೋದು? ನಾನಾಗಲಿ ನಿಮ್ಮ ಮಾವ ಆಗಲಿ ಅವಳ ಮೇಲೆ ಕೋಪ ಮಾಡ್ಕೊಂಡಿರೋದು 26,000 ಹೋಟೆಲ್ ಬುಕ್ ಮಾಡಿದ್ಲು ಅನ್ನೋ ಕಾರಣಕ್ಕಲ್ಲ. ಮನೆ ಒಡೆದು ಹೋಗ್ತಾಯಿದ್ರು, ಮನೆ ಒಗ್ಗಟ್ಟು ಮುದ್ದು ಬೀಳ್ತಾಯಿದ್ರು, ನನಗೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಸುಮ್ಮನೆ ನಿಂತಿದ್ಲಲ್ಲ, ಆ ಸ್ವಾರ್ಥ ಬುದ್ಧಿಗೆ ನಮಗೆ ಸಿಟ್ಟು ಬಂದಿರೋದು. ಈ ಮನೇಲಿ ತಪ್ಪು ಯಾರು ಮಾಡಿದ್ರು ತಪ್ಪೇ ಮೀನಾ, ಅದು ಮಗಳಾಗಲಿ ಸೊಸೆಯಾಗಲಿ. ಆ ವಿಚಾರದಲ್ಲಿ ನಾವು ಯಾವತ್ತೂ ಭೇದ ಭಾವ ಮಾಡೋದಿಲ್ಲ. ಈ ವಿಚಾರನ ಇಲ್ಲಿಗೆ ಬಿಟ್ಟು ನಿಮ್ಮ ಕೆಲಸ ನೋಡ್ಕೊಳ್ಳಿ ಅಂತ ಗಿರಿಜಾ ಹೋಗ್ತಾರೆ. ಅಕ್ಕ ಏನಕ್ಕ ಅತ್ತೆ ಹೀಗೆ ಹೇಳಿದ್ರು, ಅವರಿಗೆ ಪ್ರಿಯ ಅಕ್ಕನ ಕ್ಷಮಿಸೋ ಯೋಚನೆನೇ ಇಲ್ವಾ ಅಂತಾಳೆ ಅಮೂಲ್ಯ. ಈಚೆ ಪ್ರಿಯ ರೂಮಲ್ಲಿರುವಾಗ ಮೀನಾ ಅಮೂಲ್ಯ ಬರ್ತಾರೆ. ಈಗ ಏನಕ್ಕೆ ಬಂದ್ರಿ? ಮತ್ತೆ ಊಟಕ್ಕೆ ಕರೆಯೋಕ್ಕ? ಅತ್ತೆ ಮಾವ ನನಗೆ ತೋರಿಸ್ತಾ ಇರೋ ಉದಾಸೀನನೇ ನನಗೆ ಸಹಿಸ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ನೋವು ತುಂಬಿಕೊಂಡಿರೋ ಗಂಟ್ಲಲ್ಲಿ ಅನ್ನ ಹೇಗೆ ಇಳಿಯುತ್ತೆ? ನನಗೆ ಊಟ ಬೇಡ, ನೀವು ಇಲ್ಲಿಂದ ಹೊರಡಿ ಅಂತಾಳೆ ಪ್ರಿಯಕ್ಕ. ಏನೋ ಒಂದು ಪ್ರಯತ್ನ ಮಾಡಿದ್ವಿ, ಅದು ಫಲ ಸಿಗಲಿಲ್ಲ, ಹಾಗಂತ ಸುಮ್ಮನೆ ಬಿಡೋಕ್ಕಾಗತ್ತಾ? ದೊಡ್ಡವರು ಹೇಳಿಲ್ವಾ ಮರಳಿ ಯತ್ನ ಮಾಡು ಅಂತಾಳೆ ಮೀನಾ. ಆದರೆ ಏನೇ ಮಾಡಿದ್ರು ಅತ್ತೆ ಮಾವನನ್ನ ಹತ್ರ ಮಾತಾಡ್ತಾ ಇಲ್ವಲ್ಲ ಅಂತಾಳೆ ಪ್ರಿಯ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ಅವತ್ತು ಅತ್ತೆ ನಮ್ಮ ಹತ್ರ ಮಾತಾಡದೇ ಇದ್ದಾಗ ನೀವು ಅವರು ನಮ್ಮ ಹತ್ರ ಮಾತಾಡೋ ಹಾಗೆ ಮಾಡಿದ್ರಲ್ಲ, ಇವಾಗ ನಮ್ಮ ಜಾಗದಲ್ಲಿ ನೀವಿದ್ದೀರಾ. ಈಗ ಮತ್ತೆ ಮಾವ ನಿಮ್ಮ ಹತ್ರ ಮಾತಾಡೋ ಹಾಗೆ ನಾವು ಮಾಡೇ ಮಾಡ್ತೀವಿ ಅಂತಾಳೆ ಅಮೂಲ್ಯ. ನಿಜವಾಗ್ಲೂ ಮಾಡ್ತೀರಾ? ಹಾಗಾದರೆ ನೀವು ಅಮ್ಮು ಮತ್ತು ವಲ್ಲಭನ ಮಾಡೋಕ್ಕೆ ಅದೇನೋ ಆಪರೇಷನ್ ಸಾರಿ ಅಂತ ಮಾಡಿದ್ರಲ್ಲ, ಆ ಥರನೇ ನನಗೂ ಒಂದು ಆಪ್ರೇಷನ್ ಮಾಡಿ ಅಂತಾಳೆ ಪ್ರಿಯ. ಅಕ್ಕ ನೀವು ತಲೆ ಕೆಡಿಸ್ಕೋಬೇಡಿ, ಮೀನಾ ಅಕ್ಕ ಅಂದರೆ ಏನು, ಅವರು ಒಂದು ಇದು ಅಂತಾಳೆ ಅಮೂಲ್ಯ. ಅಮ್ಮು ಏನೇ ಇದು ಅಂತಾಳೆ ಮೀನಾ. ಚಾಣಾಕ್ಷೆ, ಬುದ್ಧಿವಂತೆ, ಇವರ ಐಡಿಯಾ ಕೊಡೋದ್ರಲ್ಲಿ ಎತ್ತಿದ ಕೈ. ನೀವು ನಂಬಲ್ಲ ಅಕ್ಕ, ನನಗೇನೇ ಪ್ರಾಬ್ಲಮ್ ಬಂದರೂ ನಾನು ಇವ್ರ ಹತ್ರನೇ ಹೋಗೋದು. ಬರೀ ನಾನಷ್ಟೇ ಅಲ್ಲ, ಅತ್ತೆನೂ ಇವ್ರ ಹತ್ರನೇ ಹೋಗೋದು, ಕೇಶವ ಭಾವನು ಇವ್ರ ಹತ್ರನೇ ಹೋಗೋದು. ನಮ್ಮೆಲ್ಲ ಪ್ರಾಬ್ಲಮ್ಸ್ಗೆ ಸಾಲ್ವ್ ಮಾಡೋರು ಇವರು, ಸಾಗರ ಸಮುದ್ರ ಅಂತಾಳೆ ಅಮೂಲ್ಯ. ಪ್ರಿಯಕ್ಕ, ಮಾವ ನಿಮ್ಮ ಹತ್ರ ಮಾತಾಡಿದರೆ ಅತ್ತೆನೂ ದಾರಿಗೆ ಬರ್ತಾರೆ, ಓಕೆನಾ ಅಂತಾಳೆ ಮೀನಾ. ಓಕೆ, ಆಪ್ರೇಷನ್ಗೆ ಹೆಸರು ನಾನು ಇಡ್ತೀನಿ ಅಂತಾಳೆ ಅಮೂಲ್ಯ. ಏನಿಡ್ತೀಯಾ ಅಂತಾಳೆ ಮೀನಾ. ಆಪ್ರೇಷನ್ ನಂದ ಅಂತಾಳೆ ಅಮೂಲ್ಯ. ಮೀನಾ ಅವಳ ತಲೆಗೆ ಮಡಗ್ತಾಳೆ. ಅಕ್ಕ ಅಂತಾಳೆ ಅಮೂಲ್ಯ. ಮಾವ ಅವರಿಗೆ ಹೆಸರು ಹಿಡಿದು ಕರೀತಾರಾ? ಆಪ್ರೇಷನ್ ನಂದ ಅಲ್ಲ, ಆಪ್ರೇಷನ್ ಮಾವ ಅಂತ ಇಬ್ಬರು ಹೇಳಿ ಅಂತ 3 ಜನ ಒಟ್ಟಿಗೆ ಆಪ್ರೇಷನ್ ಮಾವ ಅಂತಾರೆ. ಈಚೆ ಇಂದಿರಾ ಕಲಾವತಿ ಹೂ ಕಟ್ತಾ ಇರುವಾಗ, ಅಕ್ಕ ನನಗೊಂದು ಲೋಟ ಕಾಫಿ ಮಾಡಿಕೊಡ್ತೀಯಾ ಅಂತಾಳೆ. ಆದರೆ ಕಲಾವತಿ ಮಾತಾಡದೆ ಹೂ ಕಟ್ತಾನೆ ಇರ್ತಾರೆ. ಅಕ್ಕ ನಿಂಗೆ ಹೇಳ್ತಿರೋದು, ನನಗೆ ತಲೆ ಸಿಕ್ಕಾಪಟ್ಟೆ ಸಿಡಿತಿದೆ, ನನಗೆ 1 ಲೋಟ ಸ್ಟ್ರಾಂಗ್ ಕಾಫಿ ಬೇಕು ಅಕ್ಕ ಅಂತಾಳೆ ಇಂದಿರಾ. ಏನೇ ಇಂದಿರಾ ನೀನು ಇಬ್ಬರು ಈ ಮನೆ ಸೊಸೆಂದರು, ಒಳ್ಳೆ ಮನೆ ಕೆಲಸದವರಿಗೆ ಹೇಳೋ ಹಾಗೆ ಕಾಫಿ ಮಾಡ್ಕೊಂಡು ಬಾ ಅಂತ ಹೇಳ್ತಿದ್ಯಲ್ಲ, ಹಾಗೆ ನೋಡಿದರೆ ಕಲಾವತಿ ನಿನ್ನ ಹತ್ರ ಕಾಫಿ ಮಾಡಿಸ್ಕೊಂಡು ಕುಡಿಬೇಕು. ಅವಳು ಈ ಮನೆ ಹಿರಿ ಸೊಸೆ, ನೀನು ಅವಳಿಗೆ ಕೆಲಸ ಹೇಳೋದಲ್ಲ, ಗೌರವ ಕೊಡು ಅಂತಾರೆ ಅಜ್ಜಿ. ಅಕ್ಕ
ನನ್ನ ಹತ್ರ ಕಾಪಿ ಕೇಳಿದರೆ ಪ್ರೀತಿಯಿಂದ ಮಾಡಿಕೊಡ್ತಾಳೆ. ನಮ್ಮಿಬ್ಬರ ಮಧ್ಯೆ ಸುಮ್ಮನೆ ಯಾಕೆ ಫಿಟ್ಟಿಂಗ್ ತಂದು ಹಾಕ್ಬೇಡಿ ನೋಡಿ ಅಕ್ಕ ಅಂತಾಳೆ. ಅತ್ತೆ ನಮ್ಮಿಬ್ಬರ ಮಧ್ಯೆ ತಂದು ಹಾಕ್ತಾ ಇದ್ದಾರೆ ಅಕ್ಕನ ಹತ್ರ ಈ ತಂಗಿ ಕಾಫಿ ಮಾಡಿಸ್ಕೊಂಡು ಕುಡಿಬಾರ್ದ ಅಕ್ಕ ಅಂತಾಳೆ ಇಂದಿರಾ. ಅಕ್ಕನ ನಾನಾ ಅಂತಾರೆ ಕಲಾವತಿ. ಹ್ಞೂ ಅಕ್ಕ ನೀವೇ ತಾನೇ ನನ್ನ ಅಕ್ಕ ಅಂತಾಳೆ ಇಂದಿರಾ. ಅಕ್ಕ ಅಂತ ಬಾಯಿ ತುಂಬ ಕರಿತೀಯ, ಅಕ್ಕನ ಮಗಳಿಗೆ ಕೇಳಿ ಬಯಸೋ ಬುದ್ಧಿ ಯಾಕೆ ನಿನಗೆ? ನೀನು ಮನ್ಸಾರೆ ಅಮೂಲ್ಯ ಕಣ್ಣೀರು ಹಾಕೋ ಪರಿಸ್ಥಿತಿ ಬಂದರೆ ಅಂತ ಹೇಳಿದೆ, ಅದೇ ಥರ ಆಗೋಯ್ತು. ಅಕ್ಕ ಅಕ್ಕ ಅಂತ ಬಾಯಿ ತುಂಬ ಕರೆದು ಅವಳ ಮಗಳಿಗೆ ಶಾಪ ಆಗ್ತೀಯಲ್ಲ, ನೀನು ಸಂಬಂಧಗಳಿಗೆ ಬೆಲೆ ಕೊಡೋಳ ಅಂತಾರೆ ಕಲಾವತಿ. ಅಕ್ಕ ಅಂತಾಳೆ ಇಂದಿರಾ. ಮಾತಾಡಬೇಡ ನೀನು ಸಮಜಾಯಿಸಿನ ಕೇಳೋ ತಾಳ್ಮೆ ನನಗೆ ನಿಜವಾಗ್ಲೂ ಇಲ್ಲ. ನನ್ನ ಮನಸ್ಸು ಒಡೆದೋಗಿದೆ. ಅದು ಸರಿ ಹೋಗೋ ತನಕ ನನ್ನ ಹತ್ರ ಏನು ಕೇಳೋಕ್ಕೆ ಬರಬೇಡ ನೀನು. ಇಂದಿರಾ ಕಾಫಿ ಕೇಳಿದೆ ಅಲ್ವಾ, ಬೇಕಿದ್ರೆ ಹೋಗಿ ಮಾಡ್ಕೊಂಡು ಕುಡಿ ಅಂತ ಕಲಾವತಿ ಅಲ್ಲಿಂದ ಹೋಗ್ತಾರೆ. ಇವಳಿಗೆ ಇಷ್ಟೊಂದು ಧೈರ್ಯ ಎಲ್ಲಿಂದ ಬಂತು ಅಂತಾಳೆ ಇಂದಿರಾ. ಈಚೆ ಅಮೂಲ್ಯ ಮೀನಾ ಹತ್ರ, ಅಕ್ಕ ನೀವೇನು ಮಾವಂಗೆ ಊಟ ಕೊಡೋದ್ರಿಂದ ಮಾವನ ಕೋಪ ಕರಗುತ್ತೆ ಅಂತ ಪ್ರಿಯಾ ಅಕ್ಕನ ಅಂಗಡಿಗೆ ಕಳಿಸಿದ್ರಿ, ಬರೀ ಊಟ ಕೊಡೋದ್ರಿಂದ ಮಾವನ ಕೋಪ ಕರಗುತ್ತಾ ಅಂತಾಳೆ ಅಮೂಲ್ಯ. ಅಯ್ಯೋ ದಡ್ಡಿ, ಪ್ರಿಯಾ ಅಕ್ಕನ ಬರೀ ಊಟ ಡೆಲಿವರಿ ಮಾಡು ಅಂತ ಕಳಿಸಿಲ್ಲ ಬೇಬಿ. ಲಾಸ್ಟ್ ಟೈಮ್ ಮಾವ ನನ್ನ ಹತ್ರನೂ ಮಾತು ಬಿಟ್ಟಿದ್ರು, ಆಗ ನಾನು ಅಂಗಡಿಗೆ ಹೋಗಿ ಇಷ್ಟು ಉದ್ದ ಮಾತಾಡಿದ್ದೆ. ಆ ಮಾತು ಕೇಳಿ ಮಾವ ಕರ್ಗೆ ಹೋಗಿದ್ರು. ಈಗಲೂ ಅಷ್ಟೇ ಸೇಮ್ ಮಾತನ್ನು ರಿಹರ್ಸಲ್ ಮಾಡಿ ಕಳಿಸಿದ್ದೀನಿ ಅಂತಾಳೆ ಮೀನಾ. ಹೌದಾ ಅಂತಾಳೆ ಅಮೂಲ್ಯ. ಪ್ರಿಯಕ್ಕ ಅದೇ ಥರ ಡೈಲಾಗ್ ಹೇಳಿದರೆ ಮಾವನ ಮನಸ್ಸು ಮೆತ್ತಗಾಗುತ್ತೆ ಅಂತಾಳೆ ಮೀನಾ. ಅಕ್ಕ ಬೈ ಮಿಸ್ ಆಗಿ ನಾನು ಮಾಡಿರೋ ಮುದ್ದೆ ಥರ ಆದರೆ ಅಂತಾಳೆ ಅಮೂಲ್ಯ. ಏಯ್ ಬಿಡ್ತು ಅನ್ನೋ ಅಪಶಕುನ ಅಂತಾಳೆ ಮೀನಾ. ಪ್ರಿಯಾ ಅಕ್ಕಂಗೆ ಯಾವಾಗಲೂ ಓವರ್ ಎಕ್ಸೈಟ್ಮೆಂಟ್ ಜಾಸ್ತಿ. ನೀವು ಹೇಳ್ಕೊಟ್ಟಿರೋ ಡೈಲಾಗ್ನ ಬಿಟ್ಟು ಬೇರೆ ಏನಾದರೂ ಹೇಳಿ ಮನ್ಸು ಕರಗೋ ಬದಲು ಜಾಸ್ತಿ ಆದರೆ ಸಿಟ್ಟು, ಆಗ ಏನು ಮಾಡೋದು ಅಂತಾಳೆ ಅಮೂಲ್ಯ. ಇನ್ನೊಂದು ಸಲ ಹೇಳ್ತೀನಿ ಮೀನಾ, ನಾನು ಅರ್ಥನೇ ಮಾಡ್ಕೊಂಡಿಲ್ಲ. ಸೊ ಬ್ಯಾಡ್. ಇದನ್ನೆಲ್ಲ ಅರ್ಥ ಮಾಡ್ಕೊಳ್ದೆ ನಾನು ಪ್ಲ್ಯಾನ್ ಮಾಡ್ತೀನ. ಪ್ರಿಯಾ ಅಕ್ಕಂಗೆ ಬ್ಲೂಟೂತ್ ಇಯರ್ಫೋನ್ನ ಹಾಕಿ ಕಳಿಸಿದ್ದೀನಿ. ಅಂಗಡಿ ರೀಚ್ ಆಗ್ತಿದ್ದಾಗೆ ಕಾಲ್ ಮಾಡ್ತಾರೆ. ಆಗ ಕಾಲ್ನಲ್ಲಿ ನಾನು ಏನು ಹೇಳ್ಕೊಡ್ತೀನೋ ಆ ಡೈಲಾಗ್ನ ದಿಟ್ಟು ಹೇಳ್ಕೊಡ್ತಾರೆ. ಆಗ ಮಾವನ ಕಲ್ಲು ಹೃದಯ ಕರಗಿ ನೀರಾಗಿ ಮಗಳೇ ನಿನ್ನ ಕ್ಷಮಿಸಿದ್ದೀನಿ ಅಂತ ಹೇಳ್ತಾರೆ. ಅದು ಹೇಳಿದ ಮೇಲೆ ಒಂದು ಕೊಬ್ಬರಿ ಮಿಠಾಯಿ ಕೊಟ್ಟು ಹೋಗ್ಬಾ ಅಂತ ಹೇಳ್ತಾರೆ. ಆಗ ಆಪ್ರೇಷನ್ ಮಾವ ಸಕ್ಸಸ್ ಅಂತಾಳೆ ಮೀನಾ. ಇಂಥದ್ದು ಸೂಪರ್ ಅಕ್ಕ ಅಂತಾಳೆ ಅಮೂಲ್ಯ. ಈಚೆ ಪ್ರಿಯಾ ಅಂಗಡಿಗೆ ಬರ್ತಾಳೆ. ಮೀನಾಗೆ ಕಾಲ್ ಮಾಡ್ತಾಳೆ. ಹಲೋ ಮೀನಾ ಅವರೇ, ನಾನೀಗ ಅಂಗಡಿ ಹತ್ರ ಬಂದಿದ್ದೀನಿ ಅಂತಾಳೆ. ಸೂಪರ್ ಪ್ರಿಯಾಕ್ಕ, ನೀವು ಲೈನಲ್ಲೇ ಇರಿ, ಮಾವಂಗೆ ಬ್ಲೂಟೂತ್ ಕಾಣಿಸ್ದೇ ಇರೋ ಥರ ಕವರ್ ಮಾಡ್ಕೊಳ್ಳಿ ಅಂತಾಳೆ ಮೀನಾ. ಸರಿ ಮೀನಾ ಅವರೇ, ನಾನು ನಿಮ್ಮನ್ನು ನಂಬಿದ್ದೀನಿ, ನನ್ನ ಮಾವ ಕ್ಷಮಿಸ್ತಾರಲ್ವಾ ಅಂತಾಳೆ ಪ್ರಿಯಾಕ್ಕ, ನೀವು ನಂಬಿರೋದು ಈ ಮೀನಾನ, ಒಳಗೋಗಿ ನಾವೆಲ್ಲ ನೋಡ್ಕೋತೀನಿ ಅಂತಾಳೆ ಮೀನಾ. ಸರಿ ಅಂತ ಬ್ಲೂಟೂತ್ಗೆ ಹೇರ್ನ ಕವರ್ ಮಾಡಿಕೊಂಡು ಪ್ರಿಯಾ ಅಂಗಡಿಗೆ ಬಂದು ನಂದನ್ ಮುಂದೆ ನಿಂತ್ಕೋತಾಳೆ. ಹನುಮಂತಣ್ಣ ಏನು ಬಂದಿದ್ದು ಅಂತ ಕೇಳಿ ಅಂತಾರೆ ನಂದನ್. ಮಾವ ನಿಮಗೆ ಊಟ ತೊಗೊಂಡು ಬಂದಿದ್ದೀನಿ ಅಂತ ಮೀನಾ ಹೇಳ್ತಾಳೆ. ಹಾಗೆ ಪ್ರಿಯಾನು ಹೇಳ್ತಾಳೆ, ಅದೆಲ್ಲ ಏನೂ ಬೇಕಾಗಿಲ್ಲ, ನಾನು ಮನೆಗೆ ಊಟಕ್ಕೆ ಹೋಗ್ತೀನಿ ಅಂತ ಹೇಳಿ ಅಂತಾರೆ ನಂದನ್. ಇಲ್ಲ ಮಾವ, ನಾನು ತಂದಿರೋ ಊಟನ ನೀವು ಮಾಡಲೇಬೇಕು, ಇಲ್ಲಾಂದರೆ ನಾನು ಅಂಗಡಿಯಿಂದ ಹೋಗಲ್ಲ. ಅಪ್ಪ ಅಮ್ಮ ಕನ್ಯಾದಾನ ಮಾಡಿ ನಿಮ್ಮನೆಗೆ ಕಳಿಸಿದ್ರು, ಹುಟ್ಟಿದಾಗಿಂದ ನಾನು ಅವ್ರ ಜೊತೆಗೆ ಇದ್ದರು. ಈ ಮನೆಗೆ ನನಗೆ ಹೊಸ ಪ್ರಪಂಚ ಅನಿಸಿದ್ರು. ಅಪ್ಪ ಅಮ್ಮನ ಥರ ಪ್ರೀತಿ ಮಾಡೋ ಅತ್ತೆ ಮಾವ ಸಿಕ್ಕಿದ್ದೀರಾ. ಆ ಪ್ರೀತಿನಲ್ಲಿ ನಾನು ಒಬ್ಬಳ ಆಗಿಬಿಟ್ಟಿದ್ದೀನಿ ಮಾವ. ಆದರೆ ಈಗ ನೀವೇ ನನ್ನ ಮಾತಾಡಿಸಿದೆ, ಕಾಪಿ ಕೊಡೋಕ್ಕೆ ಬಂದಾಗ ಅದನ್ನು ತಗೊಳ್ದೆ ನನ್ನ ಮುಖನೂ ನೋಡದೆ ಹೋದರೆ ನನಗೆ ಯಾರು ದಿಕ್ಕು ಹೇಳಿ ಅಂತ ಮೀನಾ ಹೇಳಿದ್ದನ್ನು ಪ್ರಿಯಾ ಹೇಳ್ತಾಳೆ. ಹನುಮಂತಣ್ಣ ಮಾತು ಮುಗಿದಿದ್ರೆ ಹೊರಡೋಕ್ಕೆ ಹೇಳಿ, ನನಗೆ ಕೆಲಸ ಇದೆ ಅಂತಾರೆ ನಂದನ್. ಇಲ್ಲ, ನೀವು ಮೊದಲಿನ ಥರ ಮಾತಾಡೋವರೆಗೂ ನಾನು ಇಲ್ಲಿಂದ ಹೋಗಲ್ಲ ಮಾವ, ನನಗೆ ಮನೆಗೆ ಹೋಗೋದು ಇಷ್ಟ ಇಲ್ಲ ಮಾವ, ನೀವು ನನ್ನ ಜೊತೆ ಮಾವ ಪ್ಲೀಸ್ ಮಾವ, ನಾನು ಮಾಡಿರೋ ತಪ್ಪನ್ನು ನನಗೇನು ಬೇಜಾರಿಲ್ಲ ಮಾವ, ನನ್ನಿಂದ ತುಂಬ ದೊಡ್ಡ ತಪ್ಪಾಗಿದೆ ಅಂತ ಮೀನಾ ಹೇಳ್ತಾ ಸ್ವಲ್ಪ ನೀರು ಕುಡಿಲಿ ಅಂತ ಅದನ್ನು ಪ್ರಿಯಾ ಹಾಗೆ ಹೇಳ್ತಾಳೆ. ಇಬ್ಬರು ಶಾಕ್ ಆಗ್ತಾರೆ. ಹನುಮಂತಣ್ಣ ಸ್ವಲ್ಪ ನೀರಂತೆ ಕೊಡಿ ಅಂತಾರೆ ನಂದನ್. ಅಯ್ಯೋ ಬೇಡ ಮಾವ, ಕ್ಷಮಿಸಿ ಮಾವ, ನೀವು ಕೋಪ ತೀರೋವರೆಗೂ ನನ್ನ ಬೈರಿ, ಬೇಕಿದ್ರೆ 2 ಏಟು ಹೊಡೆದು ಬಿಡಿ ಮಾವ, ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ, ಯಾಕಂದರೆ ನಿಮಗೆ ನನಗೆ ಹೊಡೆಯೋ ಅಧಿಕಾರ ಇದೆ ಮಾವ, ಆದರೆ ಈ ಥರ ಎಲ್ಲ ಮೌನವಾಗಿ ಇರಬೇಡಿ ಮಾವ, ಪ್ಲೀಸ್ ಮಾವ ಅಂತಾಳೆ ಪ್ರಿಯಾ. ಆಗ ಮೀನಾ, ಇವ್ರ ವಾಯ್ಸ್ ಕೇಳ್ತಿಲ್ವಲ್ಲ, ಹಲೋ ಕೇಳ್ತಿದ್ಯಾ ಅಂತಾಳೆ ಮೀನಾ. ಪ್ರಿಯನು ಹಾಗೆ ಹೇಳ್ತಾಳೆ. ನಂದನ್ ಶಾಕ್ನಿಂದ ಪ್ರಿಯನೇ ನೋಡ್ತಾರೆ. ಒಂದು ಹೆಣ್ಣು ತನ್ನ ತಂದೆನ ಎತ್ತರ ಸ್ಥಾನದಲ್ಲಿ ಇಟ್ಟಿರ್ತಾಳೆ ಮಾವ, ನಾನು ಜೀವನದಲ್ಲಿ ಆ ಎತ್ತರ ಸ್ಥಾನನ ನಿಮಗೆ ಕೊಟ್ಟಿದ್ದೀನಿ ಮಾವ ಅಂತಾಳೆ ಮೀನಾ. ಹಾಗೆ ಪ್ರಿಯೆ ಹೇಳ್ತಾಳೆ, ಹನುಮಂತಣ್ಣ ಈ ಥರ ಎಲ್ಲ ಮಾತಾಡಿದರೆ ನನ್ನ ಮನಸ್ಸು ಕರಗಲ್ಲ ಅಂತ ಹೇಳಿ ಮೊದಲು ಇಲ್ಲಿಂದ ಹೋಗೋದಕ್ಕೆ ಹೇಳಿ ಅಂತಾರೆ ನಂದನ್. ಈಚೆ ಅಮೂಲ್ಯ, ಏನಾಗ್ತಿದೆ ಅಕ್ಕ, ನನಗೂ ಹೇಳಿ ಅಂತಾಳೆ. 1 ನಿಮಿಷ ಸುಮ್ಮನಿರೋಕ್ಕಾಗಲ್ವಾ ಅಂತಾಳೆ ಮೀನಾ. ಪ್ರಿಯನು ಹಾಗೆ ಹೇಳ್ತಾಳೆ. ನಂದನ್ ಶಾಕ್ನಿಂದ ನೋಡ್ತಾರೆ. ಈಚೆ ಗಿರಿಜಾ ಸುಂದ್ರನ ಹತ್ರ, ನಾಳೆ ನಿಮ್ಮ ಭಾವನ ಹುಟ್ಟಿದ ಹಬ್ಬ ಕಣೋ ಅಂತಾರೆ. ನಾಳೆನಾ ಅಂತಾನೆ ಸುಂದ್ರ. ಪ್ರತಿ ವರ್ಷ ದೇವಸ್ಥಾನದಲ್ಲಿ ಪೂಜೆಗೆ ಬರ್ತೀವಲ್ಲ, ಹಾಗೆ
ಮರೀದೆ ಪೂಜೆಗೆ ಬರ್ಸ್ಬಿಡು ಸುಂದ್ರ ಅಂತಾರೆ ಗಿರಿಜಾ. ಈಚೆ ಮೀನಾ ಪ್ರಿಯನ ಹತ್ರ ಒಂದು ಐಡಿಯಾ, ನಾಳೆ ಮಾವನ ಬರ್ತ್ಡೇ ಇದೆ ಅಂತಾಳೆ. ಅದನ್ನೇನಾದರೂ ನೀವೇ ಸೆಲೆಬ್ರೇಟ್ ಮಾಡಿದ್ರಿ ಅಂದ್ಕೊಳ್ಳಿ, ಮಾವನ ಕೋಪ ಎಲ್ಲ ಕರಗಿ ನಿಮ್ಮ ಹತ್ರ ಮಾತಾಡ್ಬಿಡ್ತಾರೆ ಅಂತಾಳೆ ಅಮೂಲ್ಯ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.